ಹಾಯ್ ಫ್ರೆಂಡ್ಸ್, ತಮಿಳರು ನಮಸ್ಕಾರ. ನಾನು ನಿಮ್ಮಮ್ಮ. ತಮಿಳರನ್ನು ಈ ದಿನ 5 ಆಸಕ್ತಿಕರ ವಿಷಯಗಳನ್ನು ಹೊತ್ತು ತಂದಿದ್ದೇನೆ. ಹಾಗಾಗಿ ತಡೆ ಏನಕ್ಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫ್ಯಾಕ್ಟ್ ನಂಬರ್ 5. ಹಾಯ್ ಉಷಾ, ಹೇಗಿದೆಯಾ? ತುಂಬ ದಿನ ಆಯಿತು ನೋಡಿ. ಹೌದಾ? ಹಾಯ್ ಅಮ್ಮ, ಚೆನ್ನಾಗಿದೆಯಾ? ಹೇಗಿತ್ತು ಎಕ್ಸಾಮ್? ಇದೆಯಲ್ಲ, ಪ್ರಿಪ್ರೇಷನ್ ಚೆನ್ನಾಗಿ ನಡೀತಿದೆಯಾ? ಹಾಂ, ಎಕ್ಸಾಮ್ಸ್ ಮಳೆ ಬಂತು, ಕಪ್ಪೆಗಳು ಓದ್ಕೊಳೋಕೆ ಬಿಡಲಿಲ್ಲ, ತುಂಬ ಕಪ್ಪೆಗಳು ಒಟ್ಟುತ್ತಾನೆ ಇತ್ತು. ಹೌದಾ? ಕಪ್ಪೆಗಳು ಏಕೆ ಒಟ್ಟಗುತ್ತವೆ ಅಂದರೆ ಅವು ಸಂಭ್ರಮಕ್ಕಾಗಿ ಕೂಗುತ್ತಿರುತ್ತೆ ಹಾಗೂ ಹಾಡು ಸಹ ಹೇಳ್ತಿರುತ್ತೆ. ಹಾಗೂ ಕಪ್ಪೆಗಳು ಅಲ್ಲಿಯವರೆಗೂ ಮಳೆಗಾಲ ಬರುವವರೆಗೂ ಯಾವುದಾದ್ರೂ ಬಂಡೆಯ ಕೆಳಗಡೆ ಹಾಗೂ ಅಲ್ಲಿಯ ಪೊಟರೆಯಲ್ಲಿ ವಾಸ ಮಾಡ್ತಿರುತ್ತೆ. ಮಳೆ ಬಂದ ತಕ್ಷಣಕ್ಕೆ ಅವುಗೆ ತುಂಬ ಸಂಭ್ರಮ ಆಗುತ್ತೆ. ಏಕೆಂದರೆ ಯಥೇಚ್ಛವಾಗಿ ಆಹಾರ ಅಂದರೆ ಕೀಟಗಳು ಸಿಗುತ್ತೆ ತಿನ್ನಲಿಕ್ಕೆ. ಹಾಗೂ ಹೆಣ್ಣು ಕಪ್ಪೆಯನ್ನು ಅದು ಕೂಗಿ ಕರೀತಿರುತ್ತೆ. ಏನಕ್ಕೆ ಅಂದರೆ ಮೇಟಿಂಗ್ ನಡೆಸೋಕ್ಕೋಸ್ಕರ. ಮೇಟಿಂಗ್ ನಡೆಸೋದ್ರಿಂದ ಹೆಣ್ಣು ಕಪ್ಪೆಯು ಗರ್ಭವತಿಯಾದಾಗ ನಿಂತ ನೀರಿನಲ್ಲಿ ಹೆಚ್ಚಾಗಿ ಅದು ಮರಿಯನ್ನು ಹಾಕುವ ಸಾಧ್ಯತೆ ಹೆಚ್ಚು. ಹಾಗೂ ಇದು ಅನುಕೂಲಕರವಾಗಿರುವುದರಿಂದ ಅದು ಕೂಗುತ್ತೆ ಹಾಗೂ ಕರೆಯುತ್ತೆ. ಹಾಗೂ ಮಳೆ ಬಂದಾಗ ಕಪ್ಪೆ ಒಟಗುಟ್ಟುತ್ತೆ ಅಂತ ಹೇಳ್ತಾರೆ. ಆದರೆ ಕಪ್ಪೆಯು ಸಂಭ್ರಮಕ್ಕಾಗಿ ಒಂದು ಹೆಣ್ಣುವನ್ನು ಒಂದು ಗಂಡು ಕಪ್ಪೆ ಕೂಗಿ ಕರೀತಿರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಕಪ್ಪೆಗಳ ಸೌಂಡ್ ಕೇಳಿಸುತ್ತೆ. ಹಾಗೂ ನಿನಗಿನ್ನೂ ಒಂದು ವಿಚಾರ ಗೊತ್ತಾ? ಹಾಲನ್ನು ಮೊದಲೆಲ್ಲ ಹೇಗೆ ಪ್ರಿಸರ್ವ್ ಮಾಡ್ತಿದ್ರು ಅಂತ. ಈಗ ನಿಮ್ಮಮ್ಮ ಹಾಲನ್ನ ಹೇಗೆ ಪ್ರಿಸರ್ವ್ ಮಾಡ್ತಾರೆ? ಫ್ರಿಜ್ನಲ್ಲಿ ಇಡ್ತಾರೆ. ಅದಕ್ಕೂ ಮುಂಚೆ ಹೇಗೆ ಮಾಡ್ತಾಯಿದ್ರು? ಪಾತ್ರೆನಲ್ಲಿ ಕಾಯಿಸಿಡ್ತಾಯಿದ್ರು. ರಷ್ಯಾದ ಭಾಗದಲ್ಲಿ ಆಗೆಲ್ಲ ಬ್ರೌನ್ ಕಪ್ಪೆಗಳನ್ನು ಹಾಲಿನಲ್ಲಿ ಇರಿಸಿ ಬೆಳಿಗ್ಗೆ ಆದಾಗ ಅದನ್ನು ತೆಗೆದುಬಿಟ್ಟು ಹಾಲನ್ನು ಊಟಕ್ಕೆ ಬಳಸ್ತಿದ್ರಂತೆ. ಕಪ್ಪೆಗಳ ಬೆನ್ನಿನ ಮೇಲೆ ಪೆಪ್ಟೈಡ್ಸ್ ಹಾಗೂ ಆ್ಯಂಟಿಮೈಕ್ರೋಬಿಯಲ್ ಎನ್ನುವ ಸಂಯುಕ್ತಗಳು ಇರುತ್ತೆ. ಹೀಗಾಗಿ ಹಾಲು ಕೆಡದಂತೆ ಅದು ಕಾಪಾಡುತ್ತೆ ಸಹ. ಅಷ್ಟೇ ಅಲ್ಲ, ಸ್ಯಾಲ್ಮೋನೆಲಾ ಹಾಗೂ ಸ್ಟೆಫಿಲೋಕೊಕಸ್ ಎನ್ನುವ ರಾಸಾಯನಿಕವೂ ಸಹ ಇರುತ್ತೆ. ಹಾಗಾಗಿ ಹಾಲು ಹುಳಿಬರದೇ ಇರಲು ರಷ್ಯಾದವರು ಈ ಪರಿಪಾಠವನ್ನು ನಡೆಸುತ್ತಿದ್ದರು. ಹಾಗೂ ಮಕ್ಕಳ ವೈಜ್ಞಾನಿಕ ಶಿಕ್ಷಣದಲ್ಲಿ ಮೊದಲು ಕಪ್ಪೆಯನ್ನು ಕತ್ತರಿಸಿ ಅದರ ಅಂಗಾಂಗಗಳ ಅಧ್ಯಯನ ಮಾಡುತ್ತಾರೆ. ಏಕೆ ಅಂದರೆ ಬೇರೆ ಎಲ್ಲ ಪ್ರಾಣಿಗಳ ಬೇರೆ ಎಲ್ಲ ಜೀವಿಗಳನ್ನೆಲ್ಲ ಏಕೆ ಬೆಳೆಸುತ್ತಿದ್ದಲ್ಲ ಅಂದರೆ ಕಪ್ಪೆಗಳ ದೇಹದಲ್ಲಿಯ ಅಂಗರಚನೆಯು ಮಾನವನ ದೇಹದ ಅಂಗರಚನೆಯ ಅನೇಕ ಸ್ವಾಮ್ಯತೆಗಳನ್ನು ಹೊಂದಿಲ್ಲದಿದ್ದಗಳು ಅದರ ದೇಹದ ಅಂಗರಚನೆಯನ್ನು ನೋಡಿ ಹಾಗೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎನ್ನುವುದನ್ನು ಸ್ಪರ್ಶಿಸಿ ಹಾಗೂ ಅನುಭವಕ್ಕೆ ಪಡುವುದರಿಂದ ಕಪ್ಪೆಯನ್ನು ಕತ್ತರಿಸಿ ಅದರ ಅಂಗಾಂಗಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಇವುಗಳಿಂದ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ಅಂಗವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ, ನಾಲಿಗೆ, ಶ್ವಾಸಕೋಶ ಹಾಗೂ ರಕ್ತ ಸಂಚಾರ ಈ ಎಲ್ಲವುಗಳನ್ನು ಅಧ್ಯಯನ ಮಾಡಲು ತುಂಬ ಪೂರಕವಾಗಿರುತ್ತದೆ. ಹಾಗೂ ಕಪ್ಪೆಯು ತುಂಬ ವಿಶೇಷ ಕೊಡುಗೆಯನ್ನು ಇನ್ನು ವಿಜ್ಞಾನದಲ್ಲಿ ಸಹ ನೀಡಿದೆ. ವೈಜ್ಞಾನಿಕ ಅಧ್ಯಯನದಲ್ಲಿ ಕಪ್ಪೆಯು ತುಂಬ ಪ್ರಮುಖ ಪಾತ್ರ ವಹಿಸಿದೆ ಅಲ್ವಾ? ಹೌದು, ನೋಡು. ಹೌದು. ಫ್ಯಾಕ್ಟ್ ನಂಬರ್ 4. ಎರಡನೇದಾಗಿ ಮ್ಯಾಂಗೋ. ಯಾರೆಲ್ಲ ತಾನೇ ತಿಂದಿಲ್ಲ? ಇದಕ್ಕೂ ಮುಂಚೆ ಒಂದು ಕತೆ ಸಹ ಹೇಳಿದ್ದೇನೆ. ಪ್ರತಿಯೊಬ್ಬರು ಇಷ್ಟಪಡುವಂತಹ ಹಣ್ಣು ಹಾಗೂ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಮಾವಿನ ಹಣ್ಣು ಎಲ್ಲರಿಗೂ ಪರಿಚಿತ. ಹಾಗೂ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು ಎನ್ನುವ ಹಾಡನ್ನು ಸಹ ಕೇಳುತ್ತೀರ. ಆದರೆ ಇಲ್ಲೊಂದು ಮಾವು ಚಿಗುರುತ್ತೆ. ಆ ಚಿಗುರುವುದರಿಂದ ತಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸುತ್ತದೆ. ಮಾವಿನ ಹಣ್ಣು ತುಂಬಾ ರುಚಿ ಹಾಗೂ ಸ್ವಾದದಲ್ಲೇ ಇದು ಹಣ್ಣುಗಳ ರಾಜ ಎಂದು ಹೇಳಲಾಗಿದೆ. ಮಾವಿನ ಹಣ್ಣುಗಳಲ್ಲಿ ಅನೇಕ ತಳಿಗಳಿರುತ್ತೆ. ಹಿಮಸಾಗರ್, ಚೌಸಾ, ಅಲ್ಫೋನ್ಸೋ, ಕೇಸರ್, ದಶೇರಿ, ಬೇನಿಸಾ, ತೋತಾ ಹೀಗೆ ಅನೇಕ ವಿಧದ ಮಾವಿನ ಹಣ್ಣುಗಳನ್ನು ನೋಡಿರ್ತಾರೆ. ಜಪಾನಿನಲ್ಲಿ ಒಂದು ತಳಿ ಇದೆ, ಅದರ ಹೆಸರು ಮಿಯಾಜಾಕೋ. ಈ ಮಿಯಾಜಾಕೋ ತಳಿಯು ತುಂಬ ಶ್ರೇಷ್ಠ ಮಾವಿನ ಹಣ್ಣಿನ ತಳಿ ಎಂದು ಹೇಳಲ್ಪಟ್ಟಿದೆ. ಹೇಗೆ ಅಂದರೆ ಇದು ತುಂಬ ದುಬಾರಿ. ಕೇವಲ 2 ಹಣ್ಣುಗಳು 2,70,000 ಬೆಲೆಯನ್ನು ಒಳಗೊಂಡಿರುತ್ತೆ. ಇದು ಸತ್ಯನೂ ಹೌದು. ಹಾಗೂ ಅನೇಕರು ಇದನ್ನು ಬೆಳೆಯಲು ತುಂಬ ಕೌತುಕ ಹೊಂದಿದೆ. ಈ ತಳಿಯು ಕೇವಲ ಜಪಾನಿನಲ್ಲಿ ಮಾತ್ರ ಅಲ್ಲ, ಥೈಲ್ಯಾಂಡ್, ಇಂಡಿಯಾ, ಬಾಂಗ್ಲಾದೇಶ್ ಹಾಗೂ ಫಿಲಿಪೀನ್ಸ್ ದೇಶಗಳಲ್ಲಿಯೂ ಸಹ ಬೆಳೆಯುತ್ತಾರೆ. ಈ ಹಣ್ಣುಗಳು ನೋಡಲು ನೀರಳಿಯ ಹಣ್ಣಿನ ಬಣ್ಣವನ್ನು ಹೊಂದಿದ್ದು ತುಂಬ ಅತಿ ಹೆಚ್ಚು ದುಬಾರಿಗೆ ಮಾರಾಟಗಳು. ಹಾಗೂ ಮಧ್ಯಪ್ರದೇಶದಲ್ಲಿ ದಂಪತಿಗಳು ಈ ಹಣ್ಣಿನ ತಳಿಯನ್ನು ಬೆಳೆಯುತ್ತಾರೆ. ಹಾಗೂ ಇವುಗಳು ಹಣ್ಣುಗಳಾಗುವ ಮುಂಚೆಯೂ ಕಳ್ಳತನಕ್ಕೆ ಒಳಗಾಗುತ್ತೆ. ಹಾಗಾಗಿ ಅವರು ಈ ಹಣ್ಣುಗಳ ರಕ್ಷಣೆಗಾಗಿ 4 ಜನ ಕಾವಲುಗಾರರನ್ನು ಮತ್ತು 6 ಶ್ವಾನಗಳನ್ನು ಸುರಕ್ಷತೆಗಾಗಿ ನೇಮಿಸಿದ್ದಾರೆ. ನೋಡಿ, ಇಷ್ಟು ದುಬಾರಿ ಹಣ್ಣುಗಳು ಅಲ್ವಾ? ನೀವು ಸಹ ಇವುಗಳನ್ನು ಬೆಳೆಯಬಹುದು. ಹಾಗೂ ಇವುಗಳ ಬೀಜಗಳು amazon.in ಸಹ ದೊರೆಯುತ್ತೆ. ಹಾಗೂ ಈ ಹಣ್ಣುಗಳನ್ನು ಬೆಳೆದು ನೀವು ಸಹ ಶ್ರೀಮಂತರಾಗಿ ಈ ಹಣ್ಣುಗಳನ್ನು ಸೇವಿಸಿ ಆರೋಗ್ಯವಂತ. ಫ್ಯಾಕ್ಟ್ ನಂಬರ್ 3. ತಾವೆಲ್ಲರೂ ಕೇಳೇ ಇರ್ತೀವಿ. ಬಿಲ್ಹಾಸ್ಟ್ ಎನ್ನುವ ಸೈಂಟಿಸ್ಟ್ ಸ್ನೇಕ್ ಮ್ಯಾನ್ ಅಂತಲೇ ತುಂಬ ಹೆಸರುವಾಸಿಯಾಗಿದ್ದಾರೆ. ಹಾಗೂ ಇವರು ಅಮೇರಿಕದ ಮೂಲದವರು. ಇವರು ಫ್ಲೋರಿಡಾದ ಮಿಯಾಮಿ ಎನ್ನುವ ಸ್ಥಳದಲ್ಲಿ ಸರ್ಪೆಂಟೇರಿಯಂ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಅನೇಕ ಹಾವುಗಳ ಪ್ರಭೇದಗಳನ್ನು ಅಲ್ಲಿ ಹಲವಾರು ಜನರಿಗೆ, ಪ್ರವಾಸಿಗರಿಗೆ ವೀಕ್ಷಣೆಗಾಗಿ ಇಡುತ್ತಾರೆ. ಹಾಗೂ ಇವರು 173ಕ್ಕೂ ಅಧಿಕ ಬಾರಿ ಹಾವುಗಳ ಕಡಿತಕ್ಕೆ ಒಳಗಾಗಿದ್ದಾರೆ. ಆದರೂ ಸಹ ವಿಷವು ಇವರ ದೇಹಕ್ಕೆ ಪರಿಣಾಮಕಾರಿ ಆಗುವುದಿಲ್ಲ. ಏಕೆ ಅಂದರೆ ಇವರು ಸ್ವಯಂ ಆಗಿ ಚುಚ್ಚುಮದ್ದನ್ನು ಮಾಡಿಕೊಳ್ಳುತ್ತಿದ್ದರು. ಯಾವುದರ ಮೂಲಕ? 32 ಪ್ರಭೇದಗಳ
ಹಾವಿನ ವಿಷದ ಮಿಶ್ರಣವನ್ನು ತಮ್ಮ ದೇಹಕ್ಕೆ ಚುಚ್ಚುಮದ್ದನ್ನು ಸ್ವಯಂ ಮಾಡಿಕೊಳ್ಳುವುದರ ಮೂಲಕ ಇವರು ತಮ್ಮನ್ನು ತಾವು ಪ್ರತಿರೋಧಕವನ್ನಾಗಿ ಮಾಡಿಕೊಂಡಿರುತ್ತಿದ್ದರು. ಹಾಗೂ ಯಾವುದೇ ಹಾವಿನ ಕಡಿತಕ್ಕೆ ಒಳಗಾದರೂ ಸಹ ಆ ವಿಷವು ಇವರ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತಿರಲಿಲ್ಲ. ಹಾಗೂ ನಂತರ ಇವರು 100 ವರ್ಷದವರೆಗೂ ಜೀವಿಸುತ್ತಾರೆ. ಇವರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಹಾಗೂ ಇವರು 6000ಕ್ಕೂ ಹೆಚ್ಚು ಹಾವಿನ ಕಡಿತಕ್ಕೆ ಒಳಗಾದವರ ಜನರ ಶುಶ್ರೂಷೆಯನ್ನು ಮಾಡುತ್ತಾರೆ. ತಮ್ಮ ಸರ್ಪೆಂಟೇರಿಯಂನಲ್ಲಿ ಅನೇಕ ಪ್ರಭೇದಗಳ ಹಾವಿನ ವಿಷವನ್ನು ಕೂಡಿಡುವ ಮೂಲಕ ಹಾವಿನ ವಿಷದ ಮೂಲ ಸೀರಮ್ಮನ್ನು ಇವರು ಸಂಗ್ರಹಿಸಿಡುತ್ತಿದ್ದರಲ್ಲದೆ ಅನೇಕ ರೋಗಿಗಳಿಗೆ ನೀಡುತ್ತಿದ್ದರು ಹಾಗೂ ಅನೇಕ ಜನರ ಪ್ರಾಣವನ್ನು ಕಾಪಾಡಿದ್ದಾರೆ. ಈ ಸೀರಮ್ ಎನ್ನುವ ದ್ರವವನ್ನು ಹಾವಿನ ಕಡಿತಕ್ಕೆ ಒಳಗಾದವರ ಸಂತ್ರಸ್ತರಿಗಷ್ಟೇ ಅಲ್ಲದೆ ಅನೇಕ ಕಾಯಿಲೆಗಳನ್ನು ಬಾರದಂತೆ ತಡೆಯಲು ಇದನ್ನು ಬಳಸಲಾಗುತ್ತಿತ್ತು. ಹೇಗೆಂದರೆ ಸಂಧಿವಾತ, ಅಲ್ಝೈಮರ್ ಹಾಗೂ ಕ್ಯಾನ್ಸರ್ ಕಾಯಿಲೆಗಳನ್ನು ಬಾರದಂತೆ ತಡೆ ಹಿಡಿಯಲು ಹಾಗೂ ರೋಗ ನಿರೋಧಕವನ್ನಾಗಿ ಕ್ಯಾನ್ಸರ್ ಸೆಲ್ಸು ಉತ್ಪಾದನೆಯಾಗದಂತೆ ಇರಲು ಈ ಸೀರಮ್ ದ್ರವವನ್ನು ಬಳಸಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಬಿಲ್ಹಾಸ್ಟ್ ಎನ್ನುವ ಸೈಂಟಿಸ್ಟ್ ತಮ್ಮ ಜೀವನದ 100 ವರ್ಷದ ಸುದೀರ್ಘ ಪಯಣವನ್ನು ಅನೇಕ ಹಾವಿನ ಕಡಿತಕ್ಕೆ ಒಳಗಾದವರ ಸಂತ್ರಸ್ತರಿಗೆ ಮುಡಿಪಾಗಿಟ್ಟಿರೋದಲ್ಲದೆ ತಮ್ಮ ದೇಹದ ರಕ್ತವನ್ನು ಸಹ ಅನೇಕರಿಗೆ ದಾನವಾಗಿ ನೀಡಿದ್ದಾರೆ. ತುಂಬಾನೇ ಗ್ರೇಟ್ ಅಲ್ವಾ? ಫ್ಯಾಕ್ಟ್ ನಂಬರ್ 2. ವೆರೋನಿಕಾ ಸೀಡರ್ ಎನ್ನುವ ಮಹಿಳೆ 1950ರಲ್ಲಿ ಪಶ್ಚಿಮ ಜರ್ಮನಿಯನ್ನು ಜನಿಸುತ್ತಾರೆ. ಹಾಗೂ ಈ ಮಹಿಳೆಯ ವಿಶೇಷತೆ ಏನೆಂದರೆ ನಾವೆಲ್ಲರೂ 20 ಅಡಿ ದೂರದಷ್ಟು ವಸ್ತುಗಳನ್ನು ಹಾಗೂ ವ್ಯಕ್ತಿಗಳನ್ನು ಮಾತ್ರ ಗಮನಿಸುತ್ತೇವೆ. ಆದರೆ ಈ ಮಹಿಳೆ ಸುಮಾರು 1 ಮೈಲಿ ಅಂದರೆ 1.6 ಕಿಲೋಮೀಟರ್ಗೂ ಅಧಿಕ ದೂರದಲ್ಲಿರುವ ವ್ಯಕ್ತಿಗಳನ್ನು ಗಮನಿಸುತ್ತಾರೆ ಹಾಗೂ ಗುರುತಿಸುತ್ತಾರೆ ಸಹ. ಇಡೀ ವಿಶ್ವದಲ್ಲಿ ಇವರು ಮಾತ್ರ ಇಂತಹ ವಿಶಿಷ್ಟ ದೃಷ್ಟಿಯನ್ನು ಹೊಂದಿದ್ದಾರೆ. ಹಾಗೂ ಸಾಮಾನ್ಯ ಮಾನವನ ದೃಷ್ಟಿಗೆ ಹೋಲಿಸಿದರೆ 20 ಪಟ್ಟು ಅಧಿಕ. ಹಾಗೂ ಇವರಿಗಿರುವ ಈ ತೀಕ್ಷ್ಣ ದೃಷ್ಟಿಯ ಗುಣವನ್ನು ದೂರದರ್ಶಕಕ್ಕೆ ಹೋಲಿಸಬಹುದು. ಇವರು ತಮ್ಮ ಅಭಿಪ್ರಾಯಕ್ಕೆ ತಕ್ಕಂತೆ ಡೆಂಟಿಸ್ಟ್ ಸಹ ಆಗುತ್ತಾರೆ. ಹಾಗೂ ಇವರು ಗಿನ್ನಿಸ್ ರೆಕಾರ್ಡನ್ನು ಸಹ ಒಳಗೊಂಡಿದ್ದಾರೆ. ಇವರು ಸಾಮಾನ್ಯ ಅಂಚೆ ಚೀಟಿಯಲ್ಲಿ 20 ಪುಟಗಳ ಪತ್ರವನ್ನು ಸುಂದರವಾಗಿ ಬರೆದಿದ್ದರು. ಹಾಗೂ ತಮ್ನೇಲ್ ಗಾತ್ರದ ಪೇಪರನ್ನು ಕತ್ತರಿಸಿ ಆ ಕಾಗದದಲ್ಲಿ 20 ಪದ್ಯಗಳ ಕವಿತೆಯನ್ನು ಸುಂದರವಾಗಿ ಬರೆದು ಓದಿದ್ದರು ಎಂದು ಹೇಳಲಾಗಿದೆ. ಹಾಗೂ ಅನೇಕರು ಇವರ ವಿಶೇಷ ದೃಷ್ಟಿಯ ಸಾಮರ್ಥ್ಯತೆಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಹಾಗೂ ಇವರು ಗಿನ್ನಿಸ್ ರೆಕಾರ್ಡನ್ನು ಸಹ ಒಳಗೊಂಡಿದ್ದಾರೆ. ಸೋ ಬ್ಲೆಸ್ಡ್ ವುಮೆನ್ ಅಂತಲೇ ಹೇಳಬಹುದು. ಫ್ಯಾಕ್ಟ್ ನಂಬರ್ 1. ತಮ್ಮೆಲ್ಲರಿಗೂ ಏಲಕ್ಕಿ ಗೊತ್ತೇ ಇರುತ್ತೆ. ಇಂಗ್ಲಿಷ್ನಲ್ಲೇ ಕಾರ್ಡಮಮ್ ಎಂದು ಕರೆಯುತ್ತಾರೆ. ಏಲಕ್ಕಿಯು ವಿಶ್ವದಲ್ಲಿ 3ನೇ ಅತ್ಯಂತ ದುಬಾರಿ ಪದಾರ್ಥ ಎಂದು ಹೇಳಲಾಗಿದೆ. ಮೊದಲನೆಯದು ಕೇಸರಿ, 2ನೇದು ವೆನಿಲಾ, ನಂತರ 3ನೇದಾಗಿ ಏಲಕ್ಕಿ. ಏಲಕ್ಕಿಯನ್ನು ತಾವೆಲ್ಲರೂ ಸಾಮಾನ್ಯವಾಗಿ ಹಸಿರು ಬಣ್ಣದ್ದು ಎಂದು ಗೆಸ್ ಮಾಡ್ತೀರಾ. ಕಪ್ಪು ಬಣ್ಣದ ಏಲಕ್ಕಿಯೂ ಸಹ ಇದೆ. ಅದನ್ನು ವಿಶೇಷವಾಗಿ ಸಾಂಬಾರ್ ಪದಾರ್ಥಗಳಲ್ಲಿ ಅಂದರೆ ಸ್ಪೈಸಸ್ನಲ್ಲಿ ಬಳಸಲಾಗುತ್ತೆ. ಈ ಹಸಿರು ಏಲಕ್ಕಿಯನ್ನು ಸಿಹಿ ಪದಾರ್ಥಗಳಲ್ಲಿ ಹಾಗೂ ಖಾರದ ಪದಾರ್ಥಗಳಲ್ಲಿ ಸಹ ಬಳಸಲಾಗುತ್ತೆ. ಏಲಕ್ಕಿಯಲ್ಲಿ ವಿಶೇಷವಾಗಿ ಏನನ್ನು ಒಳಗೊಂಡಿರುತ್ತದೆ ಎಂದು ಮ್ಯಾಂಗನೀಸ್ ಅಧಿಕವಾಗಿರುತ್ತದೆ ಹಾಗೂ ವಿಟಮಿನ್ ಸಿಯನ್ನು ಒಳಗೊಂಡಿರುತ್ತದೆ. ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫೈಟೋ ನ್ಯೂಟ್ರಿಯೆಂಟ್ಸ್ನು ಸಹ ಒಳಗೊಂಡಿರುತ್ತೆ. ಇವುಗಳಿಂದಾಗಿ ಯಾವ ವ್ಯಕ್ತಿಯು ನಿಯಮಿತವಾಗಿ ಏಲಕ್ಕಿಯನ್ನು ಬಳಸುತ್ತಾರೆ ಅವರು ತಮ್ಮ ಮುಖದಲ್ಲಿ ಉಂಟಾಗುವ ನೆರಿಗೆಯನ್ನು ಹಾಗೂ ರಿಂಕಲ್ಸ್ನನ್ನು ಕಡಿಮೆ ಮಾಡಬಹುದು. ಹಾಗೂ ಏಜಿಂಗ್ ವಯಸ್ಸಾಗುವಿಕೆ ಏನಿರುತ್ತೆ ಅದು ಅತಿಯಾಗಿ ಕಾಣದೆ ಅವರು ತುಂಬ ಯೌವನವಾಗಿ ಇರುತ್ತಾರೆ ಎಂದು ಹೇಳಲಾಗಿದೆ. ಮುಖದಲ್ಲಿ ರಿಂಕಲ್ಸ್ ಕಾಣಿಸುವುದಿಲ್ಲ. ಹಾಗೂ ಗ್ಯಾಸ್ಟ್ರಿಕ್ನು ನಿವಾರಿಸುತ್ತೆ, ರಕ್ತದಲ್ಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಮತ್ತು ಬ್ಲಡ್ ಪ್ರೆಷರ್ನು ನಿಯಮಿತವಾಗಿ ಇರಿಸುವಂತೆ ಮಾಡುತ್ತದೆ ಮತ್ತು ಅಸ್ತಮಾ ಅಟ್ಯಾಕ್ ಆಗುವುದನ್ನು ತಡೆ ಹಿಡಿಯಬಹುದು ಎಂದು ಹೇಳಲಾಗಿದೆ. ಮತ್ತು ಉಸಿರಾಟದ ವ್ಯವಸ್ಥೆಗೆ ಇದು ತುಂಬ ಅನುಕೂಲಕರವಾಗಿ ಇರುತ್ತದೆ. ಯಾವ ವ್ಯಕ್ತಿಗೆ ಬಿಕ್ಕಳಿಕೆಯು ಅತಿಯಾಗಿ ಬಾಧಿಸುತ್ತಿದ್ದರೆ ಆ ವ್ಯಕ್ತಿಯು ಬಿಸಿ ನೀರಿನಲ್ಲಿ ಅಥವಾ ಟೀನಲ್ಲಿ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿ ಸೇವಿಸುವುದರಿಂದ ಬಿಕ್ಕಳಿಕೆಯು ನಿವಾರಣೆಯಾಗುತ್ತದೆ. ಹಾಗೂ ಜೇನುತುಪ್ಪದಲ್ಲಿ ಏಲಕ್ಕಿ ಪುಡಿಯನ್ನು ಬೆರೆಸಿ ಮಿಶ್ರಣ ಮಾಡಿ ಮುಖಕ್ಕೆ ಲೇಪನ ಮಾಡುವುದರಿಂದ ಮುಖದಲ್ಲಿ ಕಾಂತಿಯು ಉಂಟಾಗುತ್ತೆ ಹಾಗೂ ರಿಂಕಲ್ಸನ್ನು ಬಾರದಂತೆ ತಡೆ ಹಿಡಿಯುತ್ತೆ. ಹಾಗೂ ಏಲಕ್ಕಿಯನ್ನು ನಿಯಮಿತವಾಗಿ ಬಳಸುವುದರಿಂದ ದೈಹಿಕ ಆರೋಗ್ಯಕ್ಕೂ ಉತ್ತಮ ಹಾಗೂ ಮಾನಸಿಕ ಆರೋಗ್ಯಕ್ಕೂ ತುಂಬಾ ಉತ್ತಮ. ಕೆಲಸದ ಒತ್ತಡಗಳಲ್ಲಿ ಉಂಟಾಗುವ ಡಿಪ್ರೆಷನನ್ನು ನಿವಾರಿಸಿ ತುಂಬಾ ಉತ್ತಮ ಲವಲವಿಕೆಯನ್ನು ಒಳಗೊಳ್ಳಬೇಕೆಂದು ಏಲಕ್ಕಿ ಹಾಕಿದ ಟೀಯನ್ನು ಸೇವಿಸುವುದರಿಂದ ಮನುಷ್ಯನು ಲವಲವಿಕೆಯಿಂದ ಉತ್ಸಾಹದಿಂದ ಇರುತ್ತಾನೆ ಹಾಗೂ ಹೊಸ ಹುಮ್ಮಸ್ಸು ಅವರಲ್ಲಿ ಕಾಣುತ್ತದೆ. ಹಾಗಾಗಿ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಪ್ರೊವೈಡ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.